ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ವೆಸ್ಟ್ ಬೆಂಗಾಲ್ ಬಿನ್ನಿಗುಡಿ ಅನ್ನೋ ಒಂದು ಸಿಟಿಯಲ್ಲಿದ್ವಿ. ಅಲ್ಲಿಗೆ ಭೂತಾನ್ ಮತ್ತು ನೇಪಾಳ ಅನ್ನೋ ಎರಡೂ ನಮ್ಮ ನೇಬರ್ ಕಂಟ್ರೀಸು ತುಂಬಾ ಹತ್ತಿರ ಇತ್ತು. ಒಂದು 30ರಿಂದ 50 ಕಿಲೋಮೀಟರ್ ದೂರದೊಳಗಡೆ ಇತ್ತು. ಸೊ ಭೂತಾನ್ ನೋಡೋಣ ಅಂತ ಹೋದ್ವಿ ಫ್ಯಾಮಿಲಿ ಎಲ್ಲ. ಅಲ್ಲಿ ಹೋಗ್ಬೇಕಂತಂದರೆ ಯಾವ ವೀಸಾ ಪಾಸ್ಪೋರ್ಟ್ ಏನು ಬೇಕಿಲ್ಲ. ನಮ್ಮದು ವೋಟರ್ ಐ ಡಿ ಇದ್ದರೆ ಸಾಕು. ವೋಟರ್ ಐ ಡಿ ಇಲ್ಲ ಅಂದರೆ ಎಂಟ್ರಿನೇ ಕೊಡೋದಿಲ್ಲ ಅವರು. ಸೊ ವೋಟರ್ ಐ ಡಿ ಕೊಟ್ಬಿಟ್ಟು ಎಂಟ್ರಿ ಫೀಸ್ ಕೊಟ್ಬಿಟ್ರೆ ಒಳಗಡೆ ಆರಾಮಾಗಿ ಬಿಡ್ತಾರೆ. ಸೊ ಬಟ್ ಏನು ಟ್ವಿಸ್ಟಪ್ಪ ಅಂತ ಅಂದರೆ ಅವ್ರಿಗೆ ನಮ್ಮ ಇಂಡಿಯಾಗೆ ಬರಬೇಕಂದ್ರೆ ಯಾವ ವೋಟರ್ ಐ ಡಿ ಏನೂ ಎಂಟ್ರಿ ಫೀಸ್ ಇರೋಲ್ಲ. ಯಾವಾಗ ಬೇಕಾದರೂ ಬರ್ಬೋದು, ಯಾವಾಗ ಬೇಕಾದರೂ ಹೋಗ್ಬೋದು. ಸೊ ನಾವು ಕರೆನ್ಸಿ ಚೇಂಜ್ ಮಾಡಿಕೊಂಡು ಸೇಮ್ ಇರುತ್ತೆ ಕರೆನ್ಸಿ ವ್ಯಾಲ್ಯೂ. ಎಂಟ್ರಿ ಫೀಸ್ ಕಟ್ಬಿಟ್ಟು ಹೋದ್ವಿ ಒಳಗಡೆ. ತುಂಬಾ ಕಾಮ್ ಆ್ಯಂಡ್ ಕೂಲಾಗಿತ್ತು. ಎಲ್ಲಿ ನೋಡಿದ್ರು ಜನಗಳೇ ಕಾಣಿಸ್ತಾ ಇರಲಿಲ್ಲ. ಅಲ್ಲಲ್ಲೇ ಪೊಲೀಸರು ತುಂಬ ಇದ್ದರು. ಪೊಲೀಸರೆಲ್ಲ ಅಲ್ಲಲ್ಲೇ ಇದ್ದರು. ಸೊ ತುಂಬ ಕ್ಲೀನ್ ಕಂಟ್ರಿ. ಏನು ಸೌಂಡ್ ಇಲ್ಲ, ಏನೂ ಇಲ್ಲ, ಗಲೀಜಿಲ್ಲ. ತುಂಬ ಚೆನ್ನಾಗಿತ್ತು. ಅಲ್ಲಲ್ಲೇ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್, ಅಪಾರ್ಟ್ಮೆಂಟ್ಸ್ ಥರ ಮನೆಗಳು. ಸೊ ಎಲ್ಲ ಓಡಾಡಿಕೊಂಡು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದ್ವಿ. ನಮ್ಮ ಇಂಡಿಯಾಗಿಂತ ಸ್ವಲ್ಪ ಬೆಲೆ ಜಾಸ್ತಿನೇ ಅಲ್ಲಿ. ಆದರೂ ತೊಗೊಂಡ್ವಿ. ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಹಾಗೆ ಓಡಾಡ್ತಾಯಿದ್ರೆ ಒಂದು ದೇವಸ್ಥಾನ ಕಾಣಿಸ್ತು. ಸೊ ನೋಡೋಣ ಅಂತ ಹೋದರೆ ಅಲ್ಲಿ ನಮ್ಮ ಥರ ಯಾವುದು ಕಾಯಿ ಹೊಡೆದು ಕರ್ಪೂರ ಹಚ್ಚಿ ಅಗರಬತ್ತಿ ಎಲ್ಲ ಏನು ಹಚ್ಚೋದಿಲ್ಲ. ಏನೋ ಈ ಥರ ತಿರುಗಿಸೋ ಥರ ಇರುತ್ತೆ. ಅದನ್ನೇ ತಿರುಗಿಸ್ಕೊಂಡು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ತಿರುಗಿಸ್ತಾ ಇದ್ದರೆ ಅದು ಫಲಿಸುತ್ತೆ ಅನ್ನೋದು ಅವ್ರ ನಂಬಿಕೆ. ಸೊ ನಾವು ಹಾಗೆ ಮಾಡಿದ್ವಿ. ಮಕ್ಕಳ ಹತ್ರ ಎಲ್ಲ ಮಾಡಿಸ್ದೆ, ಖುಷಿ ಆಯಿತು. ಸೊ ಅಲ್ಲಿಂದ ಅದು ಎಲ್ಲ ಮುಗಿಸ್ಕೊಂಡು ಭೂತಾನ್ ಕ್ಯಾಪಿಟಲ್ಲು ಟಿಂಪು ಅಂತೇಳ್ಬಿಟ್ಟು ಅಲ್ಲಿ ಹೋಗೋಣ ಅಂತ ಪ್ರಯತ್ನ ಪಟ್ವಿ. ಬಟ್ ಆಗಲಿಲ್ಲ. ವೆಹಿಕಲ್ಲು ಮತ್ತು ಸ್ಟೇ ಪ್ರಾಬ್ಲಮ್ ಇದ್ದಿದ್ದರಿಂದ ಹೋಗಲಿಲ್ಲ, ವಾಪಸ್ ಬಂದ್ವಿ. ಸೊ ಚೆನ್ನಾಗಿತ್ತು ತುಂಬಾ ಭೂತಾನ್ ನೋಡೋದಕ್ಕೆ. ಭೂತಾನ್ ಬಾರ್ಡ್ರಿಂದ ಇಂಡಿಯಾ ಹೊರಗಡೆ ಕಾಲಿಟ್ವಿ ನೋಡು, ತುಂಬ ಪಾಪ್ಯುಲೇಷನ್ನು. ಎಲ್ಲಿ ನೋಡಿದ್ರೆ ಗಾಡಿಗಳು ಕಿಯೋ ಪಿಯೋ ಅಂದ್ಕೊಂಡು ಕ್ರೌಡು, ಸೌಂಡು ಎಲ್ಲನ. ಬಟ್ ಅದೇ ಚೆನ್ನಾಗಿತ್ತು, ಮಜಾ ಇರುತ್ತೆ ನಮ್ಮ ಇಂಡ್ಯಾದಲ್ಲಿ. ಅಲ್ಲೆಲ್ಲ ತುಂಬಾ ಸೈಲೆಂಟು. ಒಂಥರ ಭಯನೂ ಆಗ್ತಾಯಿತ್ತು, ಎಲ್ಲಿಗೆ ಬಂದಿದ್ದೀವಪ್ಪ ಅನ್ನಿಸ್ತಾಯಿತ್ತು. ಸೊ ಅದು ಹತ್ರ ಇದ್ದಿದ್ದರಿಂದ ಒಂದೊಂದು ಸಾರಿ ನಾನು ನನ್ನ ಹಸ್ಬೆಂಡು ಬೈಕ್ ತೊಗೊಂಡು ಹೊರ್ಟೋಗ್ಬಿಡ್ತಾಯಿದ್ವಿ. ಅಲ್ಲಿ ಪೆಟ್ರೋಲ್ ರೇಟೆಲ್ಲ ಕಡಿಮೆ ಇತ್ತು, ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಬರ್ತಾಯಿದ್ವಿ. ಸೊ ಹಂಗಾಗಿ ಸುಮಾರು ಸಾರಿ ಹೋಗಿ ಬರೋದೆಲ್ಲ ಮಾಡಿದ್ವಿ. ಚೆನ್ನಾಗಿದೆ ಭೂತಾನು. ನೀವು ಒಂದು ಸಾರಿ ವಿಸಿಟ್ ಕೊಡಿ. ಏನೂ ಅಷ್ಟೊಂದು ಕಷ್ಟ ಆಗೋದಿಲ್ಲ. ಚೆನ್ನಾಗಿದೆ, ಫ್ರೆಂಡ್ಲಿ ಕಂಟ್ರಿ. ಹೋಗಿ. ಇದು ನನ್ನದೊಂದು ಸಣ್ಣ ಪ್ರಯತ್ನ. ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನನಗೆ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.